Hi, hello. How are you all? Welcome back to my YouTube channel, Shailaja Kalmani Kannada Vlogs. So today I'm going to going to give some information about how we have to crack or how we can crack big MNCs interviews, and what are the interview patterns of different companies, big ends like Google, Microsoft, TCS, Amazon, all those companies, and how we can prepare and what are the preparation strategy. ಆ್ಯಂಡ್ ನಾನು ಅದ್ರ ಬಗ್ಗೆ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್, ಸಿನ್ಸ್ ನಾನು ಕೆಲವು ವರ್ಷ ಐ ಟಿಯಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ, ನಾನು ಬೇರೆ ಬೇರೆ ಕಂಪ್ನಿಯಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿರೋದ್ರಿಂದ ನನ್ನ ಇಂಟರ್ವ್ಯೂ ಪ್ರಿಪ್ರೇಷನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಾನು ಹೇಗೆ ಮೋಸ್ಟ್ ಆಫ್ ದ ಕಂಪ್ನೀಸ್ ಕ್ರ್ಯಾಕ್ ಮಾಡಿದೆ, ನನ್ನ ಇಂಟರ್ವ್ಯೂ ಸ್ಟ್ರಾಟಜಿ ಏನಿತ್ತು, ಮತ್ತು ಹೇಗೆ ಇಂಟರ್ವ್ಯೂ ಪ್ರಿಪ್ರೇಷನ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ನಂಬರ್ ಒನ್ ಇಸ್, ಫಾರ್ ಎಕ್ಸಾಂಪಲ್, ಫಾರ್ ಎನಿಬಡಿ ಲೈಕ್ ಇದರ್ ಫ್ರೆಷರ್ ಆರ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್, ನಾವು ಯಾವುದಾದ್ರೂ ಒಂದು ಕಂಪ್ನಿಗೆ ಇಂಟರ್ವ್ಯೂ ಕೊಡಬೇಕು ಅಥವಾ ನಾವು ಆ ಕಂಪ್ನೀಲಿ ವರ್ಕ್ ಮಾಡಬೇಕು ಅಂತ ಆಸೆ ಇದ್ದರೆ, ಫಸ್ಟ್ ಆ ಕಂಪನಿ ಬಗ್ಗೆ ನಮಗೆ ತಿಳ್ಕೊಳ್ಬೇಕು. ವಾಟ್ ಈಸ್ ದಟ್ ಕಂಪ್ನಿ ಈಸ್ ಆಲ್ ಅಬೌಟ್, ವೆದರ್ ಈಸ್ ಐ ಟಿ ಕಂಪ್ನಿ, ನಾನ್ ಐ ಟಿ, ಆರ್ ವಾಟ್ ಆರ್ ದ ಪ್ರಾಡಕ್ಟ್ಸ್, ಅವ್ರು ಯಾವ ಪ್ರಾಡಕ್ಟ್ಸಲ್ಲಿ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾರೆ, ಅದು ಪ್ರಾಡಕ್ಟ್ ಕಂಪ್ನಿನಾ ಸರ್ವಿಸ್ ಕಂಪ್ನಿನಾ ಅನ್ನೋ ಇನ್ಫಾರ್ಮೇಷನ್ನ ನಾವು ಫಸ್ಟ್ ತಗೊಳ್ಬೇಕು. ಅಂದರೆ ಕಂಪನಿ ಬಗ್ಗೆ ಸ್ವಲ್ಪ ಮಟ್ಟದ ರಿಸರ್ಚನ್ನ ನಾವು ಮಾಡಬೇಕಾಗುತ್ತೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕಿಂತ ಮುಂಚೆ. ಅಷ್ಟೇ ಅಲ್ಲದೆ ಅವರ ವರ್ಕ್ ಕಲ್ಚರ್ ಏನಿದೆ, ಹೌ ಇಸ್ ದ ವರ್ಕ್ ಕಲ್ಚರ್ ಇನ್ ದ ಕಂಪನಿ, ಪ್ರಾಡಕ್ಟ್ಸ್, ಅದ್ರ ಬಗ್ಗೆ ಎಲ್ಲ ನಾವು ಇನ್ಫಾರ್ಮೇಷನ್ ತೊಗೊಳ್ಬೇಕಾಗುತ್ತೆ. ದಟ್ ಈಸ್ ಹೌ ವಿ ಹ್ಯಾವ್ ಟು ರಿಸರ್ಚ್ ಅ ಲಿಟಲ್ ಬಿಟ್ ಅಬೌಟ್ ಕಂಪನಿ ಬಿಫೋರ್ ವಿ ಸ್ಟಾರ್ಟ್ ಅಪ್ಲೈಯಿಂಗ್ ಫಾರ್ ದ ಕಂಪನಿ. ಸೊ ಫಸ್ಟ್ ಸ್ಟೆಪ್ ಇಸ್ do your research before you are applying to that particular company. Second step is interview preparation. ಸೊ ನಾವು ಯಾವುದೇ ಒಂದು ಕಂಪ್ನಿ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಅವರ ಕಂಪ್ನಿಯ ಇಂಟರ್ವ್ಯೂ ಪ್ರಾಸೆಸ್ ಹೇಗೆ ನಡೆಯುತ್ತೆ, ಎಷ್ಟು ರೌಂಡ್ಸ್ ಆಫ್ ಇಂಟರ್ವ್ಯೂ ಇರುತ್ತೆ, ಅದನ್ನು ನಾವು ತಿಳ್ಕೊಂಡ್ಮೇಲೆ ಅದ್ರ ಬೇಸಿಸ್ ಮೇಲೆ ನಾವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ನಿನೂ ಸೇಮ್ ಇಂಟರ್ವ್ಯೂ ಪ್ರಾಸೆಸ್ನ ಫಾಲೋ ಮಾಡ್ತಾರೆ, ಬಟ್ ಕೆಲವು ಕಂಪ್ನಿಗಳು ಸ್ವಲ್ಪ ಚೇಂಜಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ವಿಲ್ ಬಿ ಸ್ಕ್ರೀನಿಂಗ್ ಟೆಸ್ಟ್, ಸೆಕೆಂಡ್ ವಿಲ್ ಬಿ ಟೆಕ್ನಿಕಲ್ ರೌಂಡ್ ಆರ್ ಆಪ್ಟಿಟ್ಯೂಡ್ ಟೆಸ್ಟ್, ಥರ್ಡ್ ವಿಲ್ ಬಿ HR ರೌಂಡ್. ಯೂಶ್ವಲಿ ಟೆಕ್ನಿಕಲ್ ರೌಂಡ್ 1 to 3 ರೌಂಡ್ಸ್ ಇರುತ್ತೆ. ಮೋಸ್ಟ್ ಆಫ್ ದ ಕಂಪ್ನೀಸ್ ಫಾರ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ 1 to 2 ರೌಂಡ್ಸ್ ತೊಗೊಳ್ತಾರೆ, ಬಟ್ ಸಮ್ ಟೈಮ್ ಫಾರ್ ಫ್ರೆಷರ್ಸ್ ಇಟ್ ಈಸ್ 1 to 3 ರೌಂಡ್ಸ್ ಆಫ್ ಟೆಕ್ನಿಕಲ್ ರೌಂಡ್ಸ ಇರುತ್ತೆ. ಸೊ ಲೆಟ್ಸ್ ಸಿ ವಾಟ್ ಆರ್ ದೋಸ್ ಈಚ್ ಇಂಟರ್ವ್ಯೂ ರೌಂಡ್ಸ್ ಡೂ. ಸೊ ಫಸ್ಟ್ ಈಸ್ ಸ್ಕ್ರೀನಿಂಗ್ ಟೆಸ್ಟ್. ಇದರಲ್ಲಿ 2 ಥರ. ಒಂದು, ಫ್ರೆಷರ್ ಇದ್ದರೆ ಸ್ಕ್ರೀನಿಂಗ್ ಟೆಸ್ಟ್ ಯಾವ ಬೇಸಿಸ್ ಮೇಲೆ ಆಗುತ್ತೆ ಅಂದರೆ, ನಿಮ್ಮ ಪರ್ಸಂಟೇಜ್. ಅಂದರೆ ಫಾರ್ ಎಕ್ಸಾಂಪಲ್, ಇಫ್ ಯು ಅಟೆಂಡಿಂಗ್ ಅನ್ ಇಂಟರ್ವ್ಯೂ ಬೇಸಿಸ್ ಆನ್ ಗ್ರ್ಯಾಜುಯೇಷನ್, ಲೈಕ್ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್, ಸೊ ಇಂಜಿನಿಯರಿಂಗ್ ಪರ್ಸಂಟೇಜ್ ಅಂದರೆ ಎಷ್ಟು ಸ್ಕೋರ್ ಮಾಡಿದ್ದೀರಾ, ನಮ್ಗೆ ಯಾವ ಕಾಲೇಜಿಂದ ಬರ್ತಾ ಇದ್ದೀರಾ, Tier 1 Tier 2 ಕಾಲೇಜಸ್ ಅಂದರೆ ಗ್ರೇಡ್ಸ್ ಆಫ್ ದ ಕಾಲೇಜಸ್, ಯಾವ ಗ್ರೇಡ್ ಆಫ್ ಕಾಲೇಜಿಂದ ಬರ್ತಾ ಇದ್ದೀರಾ. ಸೆಕೆಂಡ್ ವಿಲ್ ಬಿ, ನೀವು ಯಾವ ಥರ ಪ್ರಾಜೆಕ್ಟ್ಸ್ನ ಅಂದರೆ ಫೈನಲ್ ಇಯರ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿದ್ದೀರಾ, ಹಾಗೆ ನೀವು ಯಾವುದಾದ್ರೂ ಹಾಬಿ ಪ್ರಾಜೆಕ್ಟ್ಸ್ ಮಾಡಿದ್ದೀರಾ. ಅಂದರೆ ವೇರಿಯಸ್ ಪಾಯಿಂಟರ್ಸ್ನ ಟಿಕ್ ಮಾಡಿಬಿಟ್ಟು ಅವರು CV-ನ ಸ್ಕ್ರೀನಿಂಗ್ ಮಾಡ್ತಾರೆ. ಸೊ ಫಸ್ಟ್ ಈಸ್ ಸ್ಕ್ರೀನಿಂಗ್. ಸೊ ನಿಮ್ಮ ರೆಸ್ಯೂಮ್ ನಿಮ್ಮ ಕ್ಯಾಂಡಿಡೇಚರ್ ಸ್ಕ್ರೀನಿಂಗ್ ಆದಮೇಲೆ ನೀವು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತೀರಾ. Second is aptitude test. Mostly for freshers it will be there, otherwise it is directly technical rounds. So technical rounds alli again it is again depending on IT or non-IT background. So based on your skill set or based on company's requirement. Here I want to tell you something ಏನಂದರೆ, ಲೈಕ್ ಫಾರ್ ಎಕ್ಸಾಂಪಲ್, ಯಾವುದೇ ಕಂಪ್ನಿ ಜಾಬ್ ಪೋಸ್ಟ್ ಮಾಡಿದಾಗ ಅವರು ಜಾಬ್ ಡಿಸ್ಕ್ರಿಪ್ಷನ್ ಅಂತ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಆ ಕೆಲಸಕ್ಕೆ ಬೇಕಾಗಿರುವ ಸ್ಕಿಲ್ ಸೆಟ್ ಏನೇನು, ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್, ಅದನ್ನು ಮೆನ್ಷನ್ ಮಾಡಿರ್ತಾರೆ. ನೀವು ಅದನ್ನು ಕರೆಕ್ಟಾಗಿ ನೋಡಬೇಕಾಗುತ್ತೆ. ಮತ್ತು ನಮ್ಮ CV ಅಥವಾ ನಮ್ಮ ರೆಸ್ಯೂಮನ್ನು ಬೇಸ್ಡ್ ಆನ್ ನಾವು ಸ್ಕಿಲ್ ಸೆಟ್ ಅಂದರೆ ಜಾಬ್ ಡಿಸ್ಕ್ರಿಪ್ಷನ್ನಿಗೆ ಸ್ವಲ್ಪ ಮಾಡಿಫೈ ಮಾಡಬೇಕಾಗುತ್ತೆ. ಸೊ ಎಲ್ಲ ಕಂಪ್ನಿಗೂ ಎಲ್ಲ ಜಾಬ್ ಡಿಸ್ಕ್ರಿಪ್ಷನ್ನಿಗೂ ಸೇಮ್ CV-ನ ನಾವು ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಹಿಯರ್ ಆ್ಯಂಡ್ ದೇರ್ ಸಮ್ ಚೇಂಜಸ್ ಈಸ್ ರಿಕ್ವೈರ್ಡ್. ಸೊ ಅದಾದಮೇಲೆ ಟೆಕ್ನಿಕಲ್ ರೌಂಡಲ್ಲಿ ಅದೇ ಬೇಸ್ಡ್ ಆನ್ ಯುವರ್ ಸ್ಕಿಲ್ ಸೆಟ್ ಆ್ಯಂಡ್ ಬೇಸ್ಡ್ ಆನ್ ದ ಜಾಬ್ ಡಿಸ್ಕ್ರಿಪ್ಷನ್ಸ್ ಟೆಕ್ನಿಕಲ್ ರೌಂಡ್ಸ್ ನಡೆಯುತ್ತೆ.
For example, you are from IT background, maybe from system design, software development, verification, various domains are there, maybe testing, various domains are there. For example, you are a non-IT background, ನಿಮಗೆ ಟೂಲ್ಸ್ಗಳ ಬಗ್ಗೆ ವರ್ಲ್ಡ್ ನಾವು ಒಂದು ಕ್ವೆಶನ್ನಿಗೆ ಮೇ ಇಟ್ ಬಿ ಟೆಕ್ನಿಕಲ್ ರಾಂಗ್, ನಾವು ರಾಂಗಾಗಿ ಆನ್ಸರ್ ಮಾಡಿದ್ರು ವಿತ್ ಕಾನ್ಫಿಡೆನ್ಸ್ ವಿ ಹ್ಯಾವ್ ಟು ಆನ್ಸರ್. ಸೊ ಅಂದರೆ ಥ್ರೂ ಔಟ್ ದ ಇಂಟರ್ವ್ಯೂ ಅವರ್ ಕಾನ್ಫಿಡೆನ್ಸ್ ಲೆವೆಲ್ ಶುಡ್ ಬಿ ಅಪ್ ಆ್ಯಂಡ್ ಅವರ್ ಕಾನ್ಫಿಡೆನ್ಸ್ ಲೆವೆಲ್ ಶುಡ್ ಬಿ 100%. That will definitely give you a great enthusiasm to attend any interviews also. ಓಕೆ, ಐ ಕ್ಯಾನ್ ಆನ್ಸರ್ ಎನಿಥಿಂಗ್ ಅನ್ನೋ ಒಂದು ಕಾನ್ಫಿಡೆನ್ಸ್ನ ನಿಮಗೆ ಡೆಫಿನೆಟ್ಲಿ ಕೊಡುತ್ತೆ. ಅದಾದಮೇಲೆ ಐ ಟೋಲ್ಡ್ ಲೈಕ್ ಪ್ರೊಫೆಷ್ನಲ್ ಡ್ರೆಸ್ಸಿಂಗ್. ಸೊ ಡ್ರೆಸ್ಸಿಂಗ್ ವಿಲ್ ಆಲ್ಸೋ ಗಿವ್ ಯು ಸಮ್ ಕಾನ್ಫಿಡೆನ್ಸ್ ಫಾರ್ ಯು. ಫಾರ್ ಎಕ್ಸಾಂಪಲ್, ಓಕೆ ತುಂಬ ದೊಡ್ಡ ಕಂಪ್ನಿ ಇದೆ, ನಾನು ಕ್ರ್ಯಾಕ್ ಮಾಡ್ತೀನಾ? ಅಫ್ಕೋರ್ಸ್ ಅದು ನಿಮಗೆ ಯು ಆರ್ ಎಲಿಜಿಬಲ್, ದಟ್ ಇಸ್ ವೈ ಅವ್ರು ನಿಮಗೆ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಬಟ್ ನಮಗೆ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದಾಗ, on top of that, if you are not professionally dressing up will definitely give you and definitely boost your confidence. ಅದಕ್ಕೆ ಡ್ರೆಸ್ಸಿಂಗ್ ಆಗಲಿ, just get ready for the interview and crack your interviews. I wish all the best for all those who are preparing for companies or MNC companies, ವೆದರ್ ನೀವು ಫ್ರೆಷರ್ ಆಗಿರಲಿ, ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ ಆಗಿರಲಿ. ಸೊ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಗೊತ್ತಿರೋ ನಾಲೆಜ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನೂ ಬೇಕಾದಷ್ಟು ಪಾಯಿಂಟರ್ಸ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ನನಗೆ ಗೊತ್ತಿರೋವಷ್ಟು ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಇನ್ ಕೇಸ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ಇನ್ ಕೇಸ್ ನೀವು ಫ್ರೆಷರ್ ಆಗಿದ್ದರೆ ನಿಮಗೆ ಏನಾದರೂ ಬೇರೆ ಡೌಟ್ಸ್ ಇದ್ದರೆ, ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಆಗಿದ್ದರೆ ಬೇರೆ ಥರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ನೆನಪಿಸ್ಕೊಂಡು, ನಾನು ಅದ್ರ ಬಗ್ಗೆ ಇನ್ ಕೇಸ್ ನನಗೆ ಗೊತ್ತಿಲ್ಲ ಅಂದರೆ ನಾನು ಅದ್ರ ಬಗ್ಗೆ ತಿಳ್ಕೊಂಡು ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ದಿಸ್ ಇಸ್ ಹೌ, ಲೈಕ್ ನಾವು ಹೇಗೆ ಒಂದು MNC ಕಂಪ್ನಿ ಇಂಟರ್ವ್ಯೂಸ್ನ ಕ್ರ್ಯಾಕ್ ಮಾಡಬೇಕು, ಏನು ಪ್ರೊಸೀಜರ್ ಇರುತ್ತೆ, ಏನು ಇಂಟರ್ವ್ಯೂಸ್ ರೌಂಡ್ಸ್ ಇರುತ್ತೆ ಅಂದರೆ ಕೆಲವು ಸ್ಮಾಲ್ ಟಿಪ್ಸ್ ಹೇರ್ ಆ್ಯಂಡ್ ದೇರ್ ಎಷ್ಟು ಕೊಡೋಕ್ಕೆ ಸಾಧ್ಯನೋ ಅಷ್ಟು ನಾನಿಲ್ಲಿ ನಿಮ್ಮ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. Experienced candidate, please focus on the projects you have worked and technology you have worked, and mainly like what are the challenges, what are the issues, like what are the biggest issues that you resolved or you helped others to resolve. Those kind of pointers you make a note, and it will definitely help while you are in an interview. So next is for freshers, please try to attend any mock interview or possible, or you can create an mock interview among yourself. Like for example, you group of friends, just be an interviewer, just to list down some certain interview questions, take it from a seniors or a lecturers. So you can just be an interviewer and interviewee. So like that you can just conduct a mock interviews, and possible you record those interview videos, so that you know like how you're answering, what are the questions asked, for which question how I'm answering, is it right? So you can review it later. Like when I was in engineering, and before the final semester, before I go to the campus interview, before we all go to the campus interview, we had lot of mock interviews, and there we used to lot of mock interviews, and also we used to note down those questions, so that like whether I have answered it correctly or not ಅನ್ನೋದ್ರ ಬಗ್ಗೆ ನಾವು ಅದನ್ನು ರಿವ್ಯೂ ಮಾಡ್ಬೋದಿತ್ತು. ಅದಾದಮೇಲೆ ದೆನ್ ಫ್ರೆಷರ್ಸ್ ಇದ್ದರೆ ಗ್ರೂಪ್ ಡಿಸ್ಕಷನ್ಸ ಕೆಲವು ಕಂಪ್ನಿಗಳಲ್ಲಿ, ಇನ್ ಸಮ್ ಕಂಪ್ನೀಸ್ ಲೈಕ್ ಗ್ರೂಪ್ ಡಿಸ್ಕಷನ್ಸ ಇರುತ್ತೆ. ಸೊ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನೀವೇ ಒಂದು ಟಾಪಿಕ್ ತೊಗೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ, ಅದು ಸಹ ಇಟ್ ವಿಲ್ ಗಿವ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಫಾರ್ ಯು ಟು ಕ್ರ್ಯಾಕ್ ದ ಇಂಟರ್ವ್ಯೂಸ್. Then the next tip is like dress professionally, where irrespective of your fresher or experienced candidate, you have to dress professionally for an interview. May it be offline, online, because of COVID, so many things are online nowadays, but still online or offline, interview is interview, so you have to dress very professionally for the interview. ಅದು ಯಾವ ಥರ ಇಂಪ್ರೆಷನ್ ಕೊಡುತ್ತೆ ಅಂದರೆ, how much you are prepared for the interview, how much you are interested for this job, how much is you are keen to this company,
ಅದ್ರ ಬಗ್ಗೆ ಎಲ್ಲ ಜಾಬ್ ಕಂಪನಿಗೆ ಇಂಪ್ರೆಷನ್ ಕೊಡುತ್ತೆ. ಸೊ ದಯವಿಟ್ಟು ಯಾವುದೇ ಥರ ಇಂಟರ್ವ್ಯೂ ಇದ್ದರೂ ಸಹ ನಿಮ್ಮ ಪ್ರೊಫೆಷ್ನಲಿಸಮ್ನ ನೀವು ಬಿಟ್ಕೊಡ್ಬೇಡಿ. ಸೊ ಡ್ರೆಸ್ ಪ್ರೊಫೆಷ್ನಲಿ ಫಾರ್ ದ ಎನಿ ಇಂಟರ್ವ್ಯೂ. ಇದು ಫ್ರೆಷರ್ಸ್ ಆಗಲಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟಾಗಲಿ ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್ ಈಸ್ ಆಸ್ಕ್ ಕ್ವೆಶನ್ಸ್. ಫಾರ್ ಎಕ್ಸಾಂಪಲ್, ಇನ್ ಈಚ್ ಆ್ಯಂಡ್ ಎವ್ರಿ ರೌಂಡ್, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಮಾತ್ರ ಈಚ್ ಆ್ಯಂಡ್ ಎವ್ರಿ ರೌಂಡಲ್ಲೂ ಎನಿ ಕ್ವಶನ್ಸ್ ಯು ಹ್ಯಾವ್ ಅಂತ ಕೇಳ್ತಾರೆ. ಅಂದರೆ ನಿಮಗೇನಾದರೂ ಕ್ವಶನ್ಸ್ ಇದೆಯಾ ಅಂದರೆ ಅಟ್ ದ ಎಂಡ್ ಆಫ್ ದ ಇಂಟರ್ವ್ಯೂ ಅವ್ರು ಕೇಳ್ತಾರೆ. ಆವಾಗ ಯು ಶುಡ್ ನಾಟ್ ಸೇ ನೋ ಕ್ವೆಶನ್ಸ್, ಬಿಕಾಸ್ ಇಟ್ ವಿಲ್ ಶೋ ದ್ಯಾಟ್ ಯು ಹ್ಯಾವ್ ನಾಟ್ ರಿಸರ್ಚ್ ಎನಿಥಿಂಗ್. ಅಂದರೆ ನೀವು ಕಂಪನಿ ಬಗ್ಗೆ ಏನೂ ತಿಳ್ಕೊಳ್ತೇನೆ ಇಂಟರ್ವ್ಯೂಗೆ ಬಂದಿದ್ದೀರಾ ಅನ್ನೋ ಒಂದು ಇಂಪ್ರೆಷನ್ನ ಕೊಡುತ್ತೆ. ಆ್ಯಂಡ್ ಸೆಕೆಂಡ್ಲಿ, ಯು ಆರ್ ನಾಟ್ ಅ ಪರ್ಸನ್ ಹೂ ಇಸ್ ಕ್ಯೂರಿಯಸ್ ಅಬೌಟ್ ದ ಕಂಪನಿ, ಕ್ಯೂರಿಯಸ್ ಅಬೌಟ್ ದ ಜಾಬ್ ಅನ್ನೋ ಒಂದು ಇಂಪ್ರೆಷನ್ ಸಹ ಕೊಡುತ್ತೆ. ಸೊ ದಯವಿಟ್ಟು ಆ ರಿಸರ್ಚ್ ಮಾಡುವಾಗ ಕಂಪನಿ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ, ಅಥವಾ ನಿಮ್ಮ ಗ್ರೋತ್ ಹೇಗಿರುತ್ತೆ ಕಂಪನಿಯಲ್ಲಿ, ನಿಮ್ಮ ಮತ್ತು ಕೆರಿಯರ್ ಹೇಗಿರುತ್ತೆ ಕಂಪ್ನಿಯಲ್ಲಿ, ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ವೆನ್ ಯು ಜಾಯಿನ್, ಅದ್ರ ಬಗ್ಗೆ ಎಲ್ಲ ನೀವು ಒಂದು ನೋಟ್ ಮಾಡಿಕೊಂಡು ನಿಮಗೆ ಯಾವ ಪ್ಯಾನಲಲ್ಲಿ, ಫಾರ್ ಎಕ್ಸಾಂಪಲ್ ಟೆಕ್ನಿಕಲ್ ರೌಂಡಲ್ಲಿ ಕೇಳಿದರೆ ಅಥವಾ HR ರೌಂಡಲ್ಲಿ ಕೇಳಿದರೆ ನೀವು ಅದನ್ನು ಕ್ವಶನ್ಸ್ ಕೇಳಿ, ಮತ್ತು ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಆನ್ಸರ್ಸ್. ಇಟ್ ಈಸ್ ಅ ರೈಟ್ ವೇ ಆಫ್ ಗೋಯಿಂಗ್ ಥ್ರೂ ದ ಇಂಟರ್ವ್ಯೂ. ಸೊ ದಯವಿಟ್ಟು ನಿಮಗಿರೋ ಕ್ವಶನ್ಸ್ನ ಇಂಟರ್ವ್ಯೂವಲ್ಲಿ ಕೇಳಿ. ಯಾವಾಗಲೂ ನೋ ಕ್ವೆಶನ್ಸ್ ಅಂತ ಹೇಳಬೇಡಿ. ಸಮ್ಟೈಮ್ ಇಟ್ ಈಸ್ ಓಕೆ, ಬಟ್ ಅಟ್ಲೀಸ್ಟ್ ಇಫ್ ನಾಟ್ ಟೆಕ್ನಿಕಲಲ್ಲಿ HR ಇಂಟರ್ವ್ಯೂವಲ್ಲೂ ಆ ಕ್ವಶನ್ ಬಂದೇ ಬರುತ್ತೆ. ಸೊ ನಿಮಗೆ ಒಂದು ಬೇಸಿಕ್ ಕ್ವೆಶನ್ಸ್ನ ಅವರಿಗೆ ಕೇಳಿ, ಕಂಪ್ನಿ ಬಗ್ಗೆ, ಪಾಲಿಸಿ ಬಗ್ಗೆ, ಗ್ರೋತ್ ಬಗ್ಗೆ. ಸೊ ವೇರಿಯಸ್ ಕ್ವೆಶನ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ನೀವು ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ process is following up. Once you attend the interview, you have to not leave. That is like that. So what you can do is, like, either you can send an email. Of course you have to send an email. That is a professional way of following up. Say what happened. For example, just wait for 1 or 2 days ಆಫ್ಟರ್ ದ ಇಂಟರ್ವ್ಯೂ. ಅಂದರೆ ಒಂದು ಇಂಟರ್ವ್ಯೂ ಪ್ರಾಸೆಸ್ ಆಗೋಕ್ಕೆ ಕೆಲವು ದಿನಗಳು, ಅಟ್ಲೀಸ್ಟ್ ಫ್ಯೂ ಡೇಸ್ ತಗೊಳುತ್ತೆ. ಅಂದರೆ ಅವರು ಆ ಇಂಟರ್ವ್ಯೂ ರಿಸಲ್ಟ್ನ ತೊಗೊಳ್ಬೇಕು, ಅನಲೈಸ್ ಮಾಡಬೇಕು, ಅದಾದಮೇಲೆ ಬೇರೆ ಕ್ಯಾಂಡಿಡೇಟ್ ಜೊತೆ ಕಂಪೇರ್ ಮಾಡಬೇಕು. ಆ್ಯಂಡ್ ದೇ ಹ್ಯಾವ್ ಟು ಇವ್ಯಾಲ್ಯುಯೇಟ್ ಆಲ್ ದೋಸ್ ಥಿಂಗ್ಸ್. ಅದಕ್ಕೆ ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಆಮೇಲೆ ಪ್ಯಾಕೇಜ್ ಇರುತ್ತೆ. ಸೊ ಅದನ್ನೆಲ್ಲ ಇವ್ಯಾಲ್ಯುಯೇಟ್ ಮಾಡೋಕ್ಕೆ ಅವರಿಗೆ ಒಂದು ಫ್ಯೂ ಡೇಸ್ ಟೈಮ್ ಬೇಕಾಗುತ್ತೆ. ಜಸ್ಟ್ ಗಿವ್ ಸಮ್ ಟೈಮ್, ಲೈಕ್ 2 to 3 days or 4 days, ಮೇ ಇಟ್ ಬಿ 1 week. ಅದಾದಮೇಲೆ ಏನೂ ರೆಸ್ಪಾನ್ಸ್ ಬರಲಿಲ್ಲ ಅಂದರೆ ನೀವು ಶುಡ್ ನಾಟ್ ಕೀಪ್ ಇಟ್ ಕ್ವೈಟ್. ಯು ಹ್ಯಾವ್ ಟು ಫಾಲೋ ಇಟ್ ಅಪ್. ಫಾರ್ ಎಕ್ಸಾಂಪಲ್, ನಿಮಗೆ ಯಾರೋ ರಿಕ್ರೂಟರ್ ಆಗಲಿ, ರಿಕ್ರೂಟ್ಮೆಂಟ್ ಟೀಮಿಂದ ಯಾರೋ ಒಬ್ಬರು HR ಯಾರೋ ಒಬ್ಬರು ಕಾಂಟ್ಯಾಕ್ಟ್ ಮಾಡಿರ್ತಾರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಗೆ. ಸೊ ನೀವು ಒಂದು ಮೇಲ್ ಕಳಿಸಿ, ವಾಟ್ ಈಸ್ ಮೈ ಇಂಟರ್ವ್ಯೂ ರಿಸಲ್ಟ್, ಮೇ ಐ ನೋ ಮೈ ಇಂಟರ್ವ್ಯೂ ರಿಸಲ್ಟ್ ಅಂತ ಏನಾದರೂ ಇಮೇಲ್ ಕಳಿಸಿ. ಅಲಾಂಗ್ ವಿತ್ ದ್ಯಾಟ್ ಯು ಅಪ್ರಿಷಿಯೇಟ್ ಫಾರ್ ಕನ್ಸಿಡರಿಂಗ್ ಯು ಆ್ಯಸ್ ಅ ಅಪ್ಲಿಕಂಟ್. ಅಂದರೆ ನಿಮ್ಗೆ ಇಂಟರ್ವ್ಯೂಗೆ ಇನ್ವೈಟ್ ಮಾಡಿ ಇಂಟರ್ವ್ಯೂ ಪ್ರಾಸೆಸ್ ಎಲ್ಲ ಮಾಡಿದ್ದಕ್ಕೆ ಒಂದು ಅಪ್ರಿಷಿಯೇಷನ್ ಥರ ಕೊಟ್ಟು ನಿಮ್ಮ ಕ್ವಶನ್ಸ್ನ ಕೇಳಿ. ಲೈಕ್ ನನ್ನ ರಿಸಲ್ಟ್ ಏನಾಯಿತು, ವೇರ್ ಈಸ್ ಅಪ್ ಟು ಅಂತ ಕೇಳಿ. ಸೊ ಡೆಫಿನೆಟ್ಲಿ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ. ದಟ್ ಈಸ್ ಅವರ್ ರೈಟ್ ಟು ನೋ. ಲೈಕ್ ಆಫ್ಟರ್ ಅಟೆಂಡಿಂಗ್ ದ ಇಂಟರ್ವ್ಯೂ ರಿಸಲ್ಟ್ ಏನಾಯಿತು ಅನ್ನೋದು ನಮಗೆ ಗೊತ್ತಾಗಬೇಕು. ಮೋಸ್ಟ್ ಆಫ್ ದ ಕಂಪ್ನೀಸ್, ಫಾರ್ ಎಕ್ಸಾಂಪಲ್, ರಿಜೆಕ್ಟ್ ಆದರೆ ಅವರು ರೆಸ್ಪಾನ್ಸೇ ಮಾಡಲ್ಲ. ದಟ್ ಈಸ್ ವೆರಿ ರಾಂಗ್. ಬಟ್ ಅಟ್ಲೀಸ್ಟ್ ಅವ್ರ ರೆಸ್ಪಾನ್ಸ್, ಬಿಕಾಸ್ ಅವರಿಗೆ ಅಂದರೆ ಥೌಸಂಡ್ಸ್ ಆಫ್ ಕ್ಯಾಂಡಿಡೇಟ್ಸ್ ಇರ್ತಾರೆ, ಥೌಸಂಡ್ಸ್ ಆಫ್ ಅಪ್ಲಿಕೇಶನ್ಸ್ ಇರುತ್ತೆ. ಬಟ್ ಅಟ್ಲೀಸ್ಟ್ ಫಾರ್ ಅಸ್ ಇಟ್ ಈಸ್ ನಾಟ್ ದ ಕೇಸ್. ಸೊ ನಾವು ಅವ್ರ ಜೊತೆ ಫಾಲೋ ಅಪ್ ಮಾಡಬೇಕು. ನಮ್ಮ ರಿಸಲ್ಟ್ ಏನಾಗಿದೆ, ನಾವು ಸೆಲೆಕ್ಟ್ ಆಗಿದ್ದೀವಾ ಇಲ್ವಾ, ಇನ್ ಕೇಸ್ ಸೆಲೆಕ್ಟ್ ಆದರೆ ಏನಾದರೂ ನೆಕ್ಸ್ಟ್ ಪ್ರೊಸೀಜರ್ ಇರುತ್ತಾ, ಯಾವಾಗ ಏನೆಲ್ಲ ಇರುತ್ತೆ, ಅದಕ್ಕೆ ನಾವು ನೆಕ್ಸ್ಟ್ ಪ್ರಿಪೇರ್ ಆಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಏನಾದರೂ ಡಾಕ್ಯುಮೆಂಟೇಷನ್ ಇದ್ದರೆ, ಸೊ ಇಟ್ ವಿಲ್ ಹೆಲ್ಪ್ ಇಫ್ ಯು ನೋ ದ ರಿಸಲ್ಟ್. ಸೊ ಆಫ್ಟರ್ ಫಾಲೋವಿಂಗ್ ಅಪ್, ಇನ್ ಕೇಸ್ if they come back with a good news, you will select, and if you are select, and you will join that MNC company and your dream job, and you will be happy. So this is how, and these are some basic tips and procedures that you can follow to crack any MNC companies or any company for that matter. Adu technical irbodu, non technical irbodu,
ಐ ಟಿ ನಾನ್ ಐ ಟಿ ಬ್ಯಾಕ್ಗ್ರೌಂಡಿಂದ ಬಂದಿರೋರು ಇರ್ಬೋದು, ಅಥವಾ ಫ್ರೆಷರ್ಸ್ ಇರ್ಬೋದು, ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಇರ್ಬೋದು. ಮೋರ್ ಆರ್ ಲೆಸ್ ಪ್ರೊಸೀಜರ್ ಸೇಮ್ ಇರುತ್ತೆ. ಬಟ್ ಥ್ರೂಔಟ್ ಎಲ್ಲ ಪ್ರೊಸೀಜರಲ್ಲೂ ನಮಗಿರಬೇಕಾಗಿರೋ ಒಂದು ಬೇಸಿಕ್ ಕ್ವಾಲಿಟಿ ಅಂದರೆ ಕಾನ್ಫಿಡೆನ್ಸ್. ನನ್ನ ಪ್ರಕಾರ ಐ ಡೋಂಟ್ ನೋ ಹೌ ಮಚ್ ಇಟ್ ಈಸ್ ರೆಲೆವೆಂಟ್. ನಾವು ರಾಂಗಾಗಿ ಆನ್ಸರ್ ಮಾಡಿದ್ರು, ಬಿಕಾಸ್ ನೋ ಒನ್ ಈಸ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್. ನಾವು ಒಂದು ಕ್ವೆಶನ್ನಿಗೆ ಮೇಡ್ ಬಿ ಟೆಕ್ನಿಕಲ್ ರಾಂಗ್, ನಾವು ರಾಂಗಾಗಿ ಆನ್ಸರ್ ಮಾಡಿದ್ರು ವಿತ್ ಕಾನ್ಫಿಡೆನ್ಸ್ ವಿ ಹ್ಯಾವ್ ಟು ಆನ್ಸರ್. ಸೊ ಅಂದರೆ ಥ್ರೂಔಟ್ ದ ಇಂಟರ್ವ್ಯೂ ಅವರ್ ಕಾನ್ಫಿಡೆನ್ಸ್ ಲೆವೆಲ್ ಶುಡ್ ಬಿ ಅಪ್ ಆ್ಯಂಡ್ ಅವರ್ ಕಾನ್ಫಿಡೆನ್ಸ್ ಲೆವೆಲ್ ಶುಡ್ ಬಿ 100%. That will definitely give you a great. Thank you so much for watching my video. Please subscribe to my channel. Please drop a comment. It will definitely give me a different energy to come up with a new content. Thank you once again. Bye.